ನನ್ನ ಹೆಸರು ಸಿಂಚನ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಿಂಗಾಪುರ, ಬೆಂಗಳೂರು ಉತ್ತರ ವಲಯ 4. ಈ ದಿನ ನಾವು 6ನೇ ತರಗತಿಯ ಕನ್ನಡ ಭಾಷೆಯ ಕೃಷ್ಣ ಸುಧಾಮ ಎಂಬ ನಾಟಕವನ್ನು ಪ್ರಸ್ತುತಗೊಳಿಸುತ್ತಿದ್ದೇವೆ. ಈ ನಾಟಕದಲ್ಲಿ ನಾನು ಸುಧಾಮನ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಭವನಿ. ನಾನು ಈ ನಾಟಕದಲ್ಲಿ ಸುಧಾಮನ ಹೆಂಡತಿಯ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಅಮೃತ. ನಾನು ಈ ನಾಟಕದಲ್ಲಿ ಸುಧಾಮನ ಮಗಳ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಭಾಗ್ಯಶ್ರೀ. ನಾನು ಸುಧಾಮನ ಮಗಳ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ತೇಜಸ್ವಿನಿ. ನಾನು ಸುಧಾಮನ ಮಗಳ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಸಾಯಿಕೆರೆ. ನಾನು ಸುಧಾಮನ ಮಗನ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಅನಿಕೇತ್. ನಾನು ಸುಧಾಮನ ಮಗನ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಮಯೂರ. ನಾನು ಶ್ರೀಕೃಷ್ಣನ ಅರಮನೆಯಲ್ಲಿ ದ್ವಾರಪಾಲಕನಾಗಿ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ತನೀಶ್ವರ. ಶ್ರೀಕೃಷ್ಣನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಮಲ್ಲವ. ನಾನು ಯುವತಿಯ ಪಾತ್ರ ನಿರ್ವಹಿಸುತ್ತಿದ್ದೇನೆ. ದೃಶ್ಯ 1. ಸುಧಾಮನ ಗುಡಿಸಲು. ರಾತ್ರಿಯ ಸಮಯ. ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಿದ್ದಾನೆ. ಆತನ ಮುಖದಲ್ಲಿ ನಿರಾಸೆ ತುಂಬಿದೆ. ಜೀವನದಲ್ಲಿ ಬರೀ ಕಷ್ಟಗಳೇ ತುಂಬಿ ಹೋಗಿವೆ. ಆ ಸುಖ ದಿನಗಳು ಯಾವಾಗ ಬರುತ್ತದೆಯೋ ಏನೋ, ಎಲ್ಲ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗಲಾರದು. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ನೀನು ಆ ದೇವರ ಬಳಿ ಬೇಡಿಕೊಳ್ಳೆಯೋ ಹೇಗೆ? ಮಕ್ಕಳಿರಲಿ ಅಂದದ್ದು ನಿಜ, ಆದ್ರೆ ಅಮ್ಮ ಅಮ್ಮ ಹಸಿದೆ, ಹಸಿದಿದೆ, ಊಟ ಕೊಡಮ್ಮ. ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆ ಎಂದು ನಾನು ತಿಳಿದಿದ್ದೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲವೇ? ಅಂತೂ ಇಂದು ನಮಗೆ ಬಡತನವೇ ಗತಿ. ಏಕೆ ಚಿಂತಿಸುವೆ? ಜೀವನದಲ್ಲಿ ಬರುವುದನ್ನೆಲ್ಲ ಅನುಭವಿಸಲೇಬೇಕು. ಅದೇ ಮಾನವ ಧರ್ಮ. ನೀತಿ ಹೇಳುವುದರಲ್ಲಿ ನೀವು ಬಹಳ ಮುಂದು. ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ ಇದ್ದಿದ್ದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಪರಮ ಮಿತ್ರನಾಗಿದ್ರು. ಮಾತು ಮಾತಿಗೂ ಏಕೆ ನೀವು ಶ್ರೀಕೃಷ್ಣ ನನ್ನ ಪರಮ ಮಿತ್ರ, ಶ್ರೀಕೃಷ್ಣ ನನ್ನ ಪರಮ ಮಿತ್ರ ಅನ್ನುತ್ತೀರಿ? ನಿಜಕ್ಕೂ ಆತ ನನ್ನ ಪರಮ ಮಿತ್ರ. ಗುರುಕುಲದಲ್ಲಿ ನಾವಿಬ್ಬರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು. ಸತ್ಯ ಹೇಳಿದಿರಾ? ಆ ಶ್ರೀಮಂತರಲ್ಲಿ ನೀವೆಲ್ಲಿ? ಸುಮ್ಮನೆ ಏಕೆ ಬಡಾಯಿ ಬಿಡ್ತೀರಿ? ನಾನೇಕೆ ಸುಳ್ಳು ಹೇಳಲಿ? ಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ. ನಾವಿಬ್ಬರು ಒಟ್ಟಿಗೆ ಕಾಡಿಗೆ ಹೋಗಿ ಕಟ್ಟಿಗೆ ತರುತ್ತಿದ್ದೆವು, ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು. ಅಂತಹ ಶ್ರೀಮಂತ ಸ್ನೇಹಿತರಿದ್ದರು, ನೀವು ಯಾಕೆ ಅವರ ಬಳಿ ಸಹಾಯ ಕೇಳಲಿಲ್ಲ? ಬಡವರಾದ ನಾವು ದೊಡ್ಡವರ ಮನೆಗೆ ಹೋಗಿ ಸಹಾಯ ಕೇಳುವುದು ನ್ಯಾಯವೇ? ಸ್ನೇಹಿತರೆದುರು ಅದೆಂಥ ಸ್ವಾಭಿಮಾನ. ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಅವರಲ್ಲಿ ಸಹಾಯ ಕೇಳಿ. ಆದರೆ ನಾನು ಸಹಾಯ ಹೇಗೆ ಕೇಳಲಿ? ಅವರು ನಿಮ್ಮ ಆಪ್ತ ಮಿತ್ರ ಎನ್ನುತ್ತೀರಿ, ಅವರ ಬಳಿ ಸಹಾಯ ಕೇಳುವುದರಲ್ಲಿ ತಪ್ಪೇನಿದೆ? ಇಲ್ಲ ಅನ್ನಲಾರ, ಆದರೂ ಸಂಕೋಚ. ಸಂಕೋಚ ಬೇಡರಿ. ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಅವರಲ್ಲಿ ಸಹಾಯ ಕೇಳಿ. ಸರಿ, ಆಗಲಿ, ಹೋಗುತ್ತೇನೆ. ನಾನು ನನ್ನ ಕೃಷ್ಣನನ್ನು ನೋಡಲು ಬರಿಗೈಯಲ್ಲಿ ಹೋಗುವುದು ನ್ಯಾಯವೇ? ನೆನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ, ಅದನ್ನು ನಿಮಗೆ ಕಟ್ಟಿಕೊಡಲೇ? ಅಮ್ಮ ಅಮ್ಮ ಅದನ್ನಾದ್ರೂ ನನಗೆ ಕೊಡಮ್ಮ, ಉದ್ದೇಶಿಸಿದೆ. ತುಸು ತಡೆದುಕೋಕಂತ ಆ ದೇವರ ದಯೆ ನಮ್ಮ ಮೇಲಿದ್ದರೆ ಅವಲಕ್ಕಿಯೂ ಬಂಗಾರವಾದೀತು. ನಿಮಗೆ ನಾನು ಕಟ್ಟಿಕೊಡಲೇ? ಸರಿ, ಹಾಗೇ ಮಾಡು. ನಿಮ್ಮ ಪರಮ ಮಿತ್ರ ಶ್ರೀಕೃಷ್ಣನಿಗೋಸ್ಕರ ನಾವು ಅವಲಕ್ಕಿಯನ್ನು ತಯಾರಿಸಿದ್ದೇವೆ. ತೆಗೆದುಕೊಂಡು ಇದನ್ನು ಅವರಿಗೆ ನೀಡಿ. ಸರಿ, ಹಾಗೇ ಮಾಡುತ್ತೇನೆ. ನಾನು ದ್ವಾರಕಾ ನಗರಕ್ಕೆ ನನ್ನ ಮಿತ್ರ ಶ್ರೀಕೃಷ್ಣನನ್ನು ನೋಡಲು ಹೊರಡುತ್ತಿದ್ದೇನೆ. ದೃಶ್ಯ 2. ಕೃಷ್ಣನ ಅರಮನೆ. ಕಾವಲುಗಾರ ಸುಧಾಮನನ್ನು ಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು. ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರುವನು. ಸುಧಾಮನನ್ನು ನೋಡುವನು. ಯಾರು ನೀನು? ನಾನು ಶ್ರೀಕೃಷ್ಣನ ಪರಮ ಮಿತ್ರ. ಆ ಶ್ರೀಕೃಷ್ಣನಲ್ಲಿ ನೀವು ಎಲ್ಲಿ? ನಿಜವಾಗಿಯೂ ಆ ಕೃಷ್ಣನ ಪರಮ ಮಿತ್ರ. ನಿಮ್ಮ ಒಳಗಡೆ ಬಿಟ್ಟರೆ ನನ್ನ ಕೆಲಸ ಘೋರ. ಇಲ್ಲ, ಸತ್ಯವಾಗಲೂ ಹೇಳುತ್ತಿದ್ದೇನೆ. ಶ್ರೀಕೃಷ್ಣ ನನ್ನ ಮಿತ್ರ. ನೀನು ಬಂದ ದಾರಿಯಲ್ಲಿ ವಾಪಸ್ ಹೊರಟು ಹೋಗು. ನಿಜವಾಗಿಯೂ ನನ್ನನ್ನು ಒಳಗಡೆ ಹೋಗಲು ಬಿಡಿ. ಶ್ರೀಕೃಷ್ಣ ನನ್ನ ಮಿತ್ರ. ಯಾರಲ್ಲಿ? ಓಹೋ ಸುಧಾಮ, ಯಾವ ಬಾವರಿ? ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಹಾ, ಕೃಷ್ಣ ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ. ಏಕೆ ಸುಧಾಮ ಕಣ್ಣಲ್ಲಿ ನೀರು? ಬಹಳ ದಿನಗಳ ನಂತರ ನಿನ್ನನ್ನು ನೋಡುತ್ತಿದ್ದೇನಲ್ಲ, ಅದಕ್ಕೆ ಆನಂದ ಪಡಿಪ. ದೂರದಿಂದ ದನಿದು ಬಂದಿದೆಯಾ? ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಅರೆ ಇಲ್ಲ, ಮನೆ
ಮನೆಯಲ್ಲಿ ಯಾರೂ ಇಲ್ಲ. ಮಕ್ಕಳು ಸುಮ್ಮನೆ ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ. ಇಂಥ ಶ್ರೀಕೃಷ್ಣನಿಗೆ ಇಂಥ ಕಡೆ ಕೃಷ್ಣನ ಅರಮನೆ, ಸುಧಾಮನಿರುವ ಕೋಣೆ. ಎಲ್ಲ ವ್ಯವಸ್ಥೆಯು ಸರಿಯಾಗಿದೆ ಸುಧಾಮ. ಹಾ ಕೃಷ್ಣ, ಎಲ್ಲ ವ್ಯವಸ್ಥೆಯು ತುಂಬಾ ಚೆನ್ನಾಗಿದೆ. ನನಗೋಸ್ಕರ ಏನು ಉಡುಗೊರೆ ತಂದಿರುವೆ ಸುಧಾಮ? ನಾನು ಉಡುಗೊರೆ ಓಹೋ, ನನಗೆ ಇಷ್ಟವಾದ ಅವಲಕ್ಕಿ. ರುಕ್ಮಿಣಿ, ಬಾಯಿ ಅತ್ತಿಗೆ ನಮಗೋಸ್ಕರ ಅವಲಕ್ಕಿಯನ್ನು ಮಾಡಿ ಕಳಿಸಿದ್ದಾರೆ. ನನಗೆ ಬಹಳ ಇಷ್ಟ ಅವಲಕ್ಕಿ ಅಂದರೆ. ತಿನ್ನೋಣ. ದೃಶ್ಯ 3. ಸುಧಾಮನಿಗೆ ನೀಡಿರುವ ಕೋಣೆಯಲ್ಲಿ ಯೋಚಿಸುತ್ತಾ ಕುಳಿತಿರುತ್ತಾನೆ. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು. ಅವನು ಇನ್ನೂ ನನ್ನ ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ತನ್ನ ಹೆಂಡತಿನಿಗೂ ತಿನ್ನಿಸಿದ. ಇಂತಹ ವಿಶ್ವಾಸವುಳ್ಳ ಸ್ನೇಹಿತನ ಬಳಿ ನನ್ನ ಕಷ್ಟವನ್ನು ಹೇಳಿ ಅವನ ಮನಸ್ಸನ್ನು ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗೇ ಇರಲಿ. ಏನು ಯೋಚಿಸುತ್ತಿರುವೆ ಸುಧಾಮ? ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ. ನೀ ಬಂದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಹಾ, ನಾವಿಬ್ಬರು ಒಟ್ಟಿಗೆ ಕೂತು ಓದುತ್ತಿದ್ದೆವು. ಒಟ್ಟಿಗೆ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ತರುತ್ತಿದ್ದೆವು. ಗುರುಮಾತೆ ಕೊಟ್ಟ ಉಳಿದ ಕಡಲೆಯನ್ನು ಒಟ್ಟಿಗೆ ತಿನ್ನುತ್ತಿದ್ದೆವು. ನಿನ್ನ ಪಾಲಿನ ಉಳಿದ ಕಡಲೆಯನ್ನು ನಾನೇ ಕಸಿದು ತಿಂದಿದ್ದು. ಅದೆಲ್ಲ ನನಗೆ ನೆನಪಾಗುತ್ತಿದೆ. ಹಸಿವು, ಬಡತನ, ಪ್ರಜೆಗಳ ಹಸಿವು ಹಿಂಗಿಸಲು ಅವರ ಕಷ್ಟಕಲ್ಪನೆಯನ್ನು ನೀಗಿಸಲು ರಾಜನಾದವರು ಶ್ರಮಿಸಬೇಕು. ಆಗ ಮಾತ್ರ ಅವನು ನಿಜವಾದ ನಾಶನಾಗುವುದು. ಹೌದಲ್ಲವೇ ಸುಧಾಮ? ಹೌದು ಕೃಷ್ಣ, ಇದನ್ನೆಲ್ಲ ನಾನು ಕಣ್ಣಾರೆ ಕಂಡಿರುವೆ. ನಿನಗೇನು ಬೇಕು ಸುಧಾಮ? ನನಗೇನು ಬೇಡ ಕೃಷ್ಣ. ನಿನ್ನ ಸರ್ಕಾರ ಜೀವನ ಮರೆಯುವಂತಿಲ್ಲ. ನಾನಿನ್ನು ಹೊರಡರೆ ಇಷ್ಟು ಬೇಗ. ಇಷ್ಟು ದೀರ್ಘಕಾಲ ನಾನು ಮನೆಯಿಂದ ಆಚೆ ಇದ್ದವನೇ ಅಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ನನಗೋಸ್ಕರ ಕಾದು ಕಂಗಾಲಾಗಿರಬಹುದು. ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯೇ ಅಲ್ಲ? ಗೊತ್ತಿದೆ, ಆದರೆ ನನಗೆ ನನ್ನ ಮಕ್ಕಳದ್ದೇ ಚಿಂತೆ. ನಿನ್ನ ಇಷ್ಟದಂತೆಯೇ ಆಗಲಿ, ಹೋಗಿ ಬಾ. ಶುಭವಾಗಲಿ ಗೆಳೆಯ. ಅಂದ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ. ಪರವಾಗಿಲ್ಲ, ಹೋಗಿ ಬಾ. ಕರೆಯದಿದ್ದರೂ ನಾನೇ ನಿನ್ನ ಮನೆಗೆ ಬರುವೆ. ಅಯ್ಯೋ, ನನ್ನ ಮನೆಗೆ ಬೇಡ ಕೃಷ್ಣ, ಬೇಡ. ಈಗ ಚಿಂತೆ ಬಿಟ್ಟು ಹೊರಡು. ಶುಭವಾಗಲಿ. ಸರಿ ಕೃಷ್ಣ, ನಾನೇನು ಹೊರಡದೆ. ದೃಶ್ಯ 4. ಸುಧಾಮನ ಸುಂದರವಾದ ಮನೆ. ಹೆಂಡತಿ, ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ. ಅರೆ, ನೀವೆಲ್ಲ ಯಾರ ಮನೆಯಲ್ಲಿ ಇದ್ದೀರಿ? ಇದು ನಮ್ಮ ಮನೆ ತಂದಿ. ನಮ್ಮ ಗುಡಿಸಲು ಎಲ್ಲಿ? ಆ ಗುಡಿಸಲಿನ ಜಾಗದಲ್ಲಿಯೇ ಈ ಅರಮನೆ ಅಂತ ಮನೆ ಸೃಷ್ಟಿಯಾಗಿದೆ. ಅರೆ, ನಾವು ಹೋಗು ಬರುವಷ್ಟರಲ್ಲಿ ಇದೆಲ್ಲ ಹೇಗೆ ಸಾಧ್ಯ? ನಿಮ್ಮ ಪರಮಮಿತ್ರ ಶ್ರೀಕೃಷ್ಣನ ಕೃಪೆಯಿಂದ. ಶ್ರೀಕೃಷ್ಣನಿಂದಲೇ? ಹೌದು, ಆ ಶ್ರೀಕೃಷ್ಣನಿಂದಲೇ. ಆದರೆ ನಾನು ಹೋದಾಗ ನನ್ನ ಕಷ್ಟಗಳನ್ನು ಅವನ ಮಾಡಿ ರೆಡಿಯೇ ಇಲ್ಲ. ನಿಜವಾಗಿಯೂ ಸತ್ಯವಾಗಿಯೂ ನೀವು ದ್ವಾರಕಾನಗರ ತಲುಪಿದ ದಿನವೇ ಅಲ್ಲಿಂದ ಸೈನಿಕರ ದಿಂಡು ಬಂತು. ಚಕಚಕಾಂತ ಮನೆಯ ಎಲ್ಲ ವಸ್ತುಗಳನ್ನು ತಂದರು. ಬೇಗ ಬೇಗ ಮನೆಯನ್ನು ಕಟ್ಟಿ ಮುಗಿಸಿದರು. ನಮಗೆ ಹೊಸ ಉಡುಪು, ಹೊಸ ಆಭರಣಗಳನ್ನು ಸಹ ಕೊಟ್ಟರು. ಪರಮಾಶ್ಚರ್ಯ. ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ಅಂದ ಹಾಗೆ ನೀವು ತೆಗೆದುಕೊಂಡ ಅವಲಕ್ಕಿಯನ್ನು ಅವರಿಗೆ ಕೊಟ್ಟರೆ? ಹಾ, ಕೊಟ್ಟೆ. ಅವನು ಪ್ರೀತಿಯಿಂದ ತಾನು ತಿಂದು ತನ್ನ ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ. ಹಬ್ಬ, ಬಡವನ ಮನೆಯ ಅವಲಕ್ಕಿಯನ್ನು ತಾನು ತಿಂದು ತನ್ನ ಹೆಂಡತಿಗೂ ತಿನ್ನಿಸಿದ. ಅವನು ಎಂಥ ಸ್ನೇಹಿತ ಮತ್ತು ಅದು ಅವರ ದೊಡ್ಡ ಗುಣ. ಅದು ಸರಿ, ಮಕ್ಕಳೆಲ್ಲ ಎಲ್ಲಿ? ಅಪ್ಪ, ಹೊಸ ಬಟ್ಟೆ
ಬಳೆ ಸರ ಎಲ್ಲ ಚೆನ್ನಾಗಿದೆ ಅಲ್ವಾ? ಅಪ್ಪ ಹುಡುಗರು ಎಷ್ಟು ಬಟ್ಟೆ ಕೊಟ್ಟಿದ್ದಾರೆ ಇವ್ರು? ಬೇಡ ಬೇಡ, ನನಗೆ ಈ ರೇಷ್ಮೆ ಬಟ್ಟೆ ಎಲ್ಲ ಬೇಡ. ಶ್ರೀಕೃಷ್ಣನಂತ ಸ್ನೇಹಿತ ನನಗೆ ರೇಷ್ಮೆ ಬಟ್ಟೆ, ಅವನ ಮಾತೇ ನನಗೆ ಆಭರಣ. ಅವನಂತ ಗೆಳೆಯನನ್ನು ಪಡೆದ ನಾನೇ ಧನ್ಯನು. ಎಲ್ಲರೂ ಎಲ್ಲರೂ ನರ್ತಿಸುವರು.